ನಮಸ್ಕಾರ, ಗುಡ್ ಮಾರ್ನಿಂಗ್. ಸ್ಪೀಡಲ್ಲಿ ಶುಭೋದಯ. ಶುಭೋದಯ. ಗಂಟೆ ಈಗ 5:15 ಅಲ್ಲವಾ? ಹೌದೌದು. ವಿಷಯ ಅಂತ ಹೇಳಿದ್ರೆ ನಾವು ಲಕ್ನೋಗೆ ಹೊರಟದ್ದು. ಈಗ ಪ್ಲಾಟ್ಫಾರ್ಮ್ ಅಲ್ಲಿ ಕಟ್ಬೇಕಾಗೋದ್ರಿಂದ ನಾವು ಹತ್ಕೊಂಡಿದ್ದೇವೆ. ಲೆಟ್ಸ್ ಎಕ್ಸ್ಪ್ಲೋರ್ ಸೌತ್ ಇಂಡಿಯಾ. ಸೊ ಈಗ ಅದೇ 5:15 ಬಡಗಂ ಬಾಯ್ ಬಾಯ್. ವಿಷಯ ಅಂತಂದ್ರೆ ನಾವು ಹೊರಡುವಾಗ ಎಲ್ಲ ಆನ್ ಟೈಮ್ ಹೊರಟಿತ್ತು. ಬಟ್ ನಡುವಲ್ಲಿ ಟ್ರೈನ್ ಡಿಲೇ ಆಯಿತು ಫುಲ್. 1 ಗಂಟೆ ನಾವು ಬೇಗ ರೀಚ್ ಆಗಬೇಕಿದ್ದದ್ದು ಲೇಟ್ ಆಗ್ತಾ ಹೋಯಿತು. 6:45 ರೀಚ್ ಆಗಬೇಕಿದ್ದದ್ದು 7:45 ಹೀಗಾಗ್ತದೆ. ಆದರೆ ಈಗ ನನಗಂತ ಸ್ವಲ್ಪ ಬೇಗನೆ ರೀಚ್ ಆನ್ ಟೈಮ್ ಬೇಗನೆ ರೀಚ್ ಆಗ್ತೇವ ಅಂತ. ಮೋಸ್ಟ್ಲಿ ರಾತ್ರಿ ಸೊಯ್ಯ ಸ್ಪೀಡಲ್ಲಿ ಹೋಗಿದೆ ಅಂತ ಟ್ರೈನ್. ಹಾಗಾಗಿ ಈಗ ಬೆಳಿಗ್ಗೆ 5:15 ನಾವು ನಿಂತ್ಕೊಂಡಿದ್ದೇವೆ ಸ್ವಲ್ಪ ಗಾಳಿಗೆ. ಇನ್ನೊಂದು 10-12-13 ಕಿಲೋಮೀಟರ್ ಉಂಟೇನೋ ತಿರುವನಂತಪುರಂ ರೀಚ್ ಆಗಲಿಕ್ಕೆ. ಸೊ ಅಲ್ಲಿ ಮತ್ತೆ ನೋಡ್ತೇವೆ ಅಂತ. ಸೊ ರಾತ್ರಿ ಒಳ್ಳೆ ನಿದ್ದೆ ಬಂತು ಆ್ಯಕ್ಚುಲಿ ಟ್ರೈನಲ್ಲಿ. ಆದರೆ ಬೆಳಿಗ್ಗೆ ಒಂದು 4-4:30 ಹೊತ್ತಿಗೆ ನಮ್ಮ ಪಕ್ಕದ ಸೀಟಲ್ಲಿ ಇದ್ದವ್ರು ಯಾರ್ದು ಅಲ್ರಾಮ್ ಒಂದೇ ಬಡ ಅಂತ ಅವ್ರು ಆಫೇ ಮಾಡ್ತಿರ್ಲಿಲ್ಲ. ಎಚ್ಚರ ಆಯಿತು. ಮತ್ತೆ ಯಾರೋ ಗೊರಕೆ ಬೇರೆ ಹೊಡಿತಿದ್ರು ಕಾಂಪಿಟೇಷನ್ ಮೇಲೆ. ಅದೇ ಅಲ್ಲಿ ಎಚ್ಚರ ಆದ್ಮೇಲೆ ಮತ್ತೆ ನಿದ್ದೆ ಬರಲಿಲ್ಲ. ಸುಮ್ಮನೆ ಮಲ್ಕೊಂಡಿದ್ದೆ. ಮತ್ತೆ ನಮ್ಮ ಗೌತಮ್ ಕಿಣಿ ಅವ್ರು ಬಂದು ಎಬ್ಸಿದ್ರು. ಇನ್ನೊಂದು ಸ್ವಲ್ಪ ಹೊತ್ತು ಬರ್ತದೆ ಎದ್ದು ರೆಡಿಯಾಗಿ ಅಂತ. ರೆಡಿ ಅಂದರೆ ಲಗೇಜ್ ಎಲ್ಲ ಮಾಡಿ ಸೆಟ್ ಮಾಡಿ ಇಡಿ ಅಂತ ಹೇಳಿದ್ರು. ಹಾಗೆ ಸೊ ನೋಡುವ, ಸಿಗ್ತೇವೆ ಅಲ್ಲಿ ಅಂತ ಆಗ್ತದೆ ನೋಡುವ. ಮಧುರೈ. Then Srirangam. Then we are going back to Bangalore. Srirangam. Yeah, Srirangam. Srirangam is Near Tanjavur. There. pilgrimage. Huh? Pilgrimage. Pilgrimage. Yeah. Now we got our exam finished yesterday. So we are going. We are studying MBA. ಕಾರ್ಕಳ, ಮಂಗಳೂರು. MBA. ಗೈಸ್ ನೋಡಿ, ಒಂದು ಅಡ್ವಾಂಟೇಜ್ ಎಂತಂದರೆ ನಮ್ಮ ಈ ಮಲಯಾಳಂ ಮೂವೀಸ್ ಎಲ್ಲ ಅಥವಾ ಬೇರೆ ಲ್ಯಾಂಗ್ವೇಜ್ ಮೂವೀಸ್ ನೋಡೋದ್ರಿಂದ ನಮಗೆ ಮಾತಾಡ್ಲಿಕ್ಕೆ ಬರೋದಿದ್ರು ಅವ್ರು ಎಂತ ಹೇಳ್ತಿದ್ದಾರೆ ಅಂತ ಒಂದು ಅರ್ಥ ಆಗ್ತದೆ. ಸೊ ಮಲಯಾಳಂ ಮೂವೀಸ್ ನೋಡಿ ಕೆಲವೊಂದು ಸೆಂಟೆನ್ಸ್ ಅಂದರೆ ಫುಲ್ ಅರ್ಥ ಆಗ್ತದೆ ಅಂತ ನಾನು ಹೇಳೋದಿಲ್ಲ. ಕೆಲವೊಂದು ಸೆಂಟೆನ್ಸ್ ಎಲ್ಲ ಅಂದರೆ ಎಂತ ಹೇಳಲಿಕ್ಕೆ ಬರ್ತಿದ್ದಾರೆ ಅಂತ ಒಂದು ಅರ್ಥ ಆಗ್ತದೆ. ಸೊ ನಾವು ಮಲಯಾಳಮಲ್ಲಿ ರಿಪ್ಲೈ ಮಾಡ್ಲಿಕ್ಕೆ ಬರೋದಿದ್ರು ಇಂಗ್ಲೀಷಲ್ಲಿ ರಿಪ್ಲೈ ಮಾಡ್ಬೋದು ಅಲ್ವಾ ಸೆಷನ್? ಎಸ್. ഹലോ guys. ഗുഡ് മോർണിംഗ്. ഹലോ കേരള. ഗുഡ് മോർണിംഗ് ಗಣೇಶ್ ಭಾಯ್. ಗುಡ್ ಮಾರ್ನಿಂಗ್. ಎಲ್ಲವರಿಗೂ ಸುಖಮಾಣೋ? ಹೇಗಾಯ್ತು ಸರ್ ನಿದ್ದೆ ಎಲ್ಲ ಒಳ್ಳೆ ಆಯ್ತಾ? ಅನೀಶ್ ಭಾಯ್ ನಿದ್ರೆ ಎಡ್ಡೆ ಬತ್ತನ ಜಾದ ನಿದ್ದೆ ಮೈಕೆ ಬರಬೇನೆ ಬೆಟ್ಟು ಒಂದು ಎಲ್ಲಿ ಅಂದ್ರಿ ಕುರಳಿಯರ ಬಂಗ ಇರೆಗೆ ಏತ್ ಮಲ್ಲ ಬೆಟ್ಟು ಓಡಿ ಮನುಷ್ಯ ತಂಬೆ ನಿದ್ರೆ ನಂಗೆ ಕಂಫರ್ಟ್ ನಿದ್ರೆ ಓ ಅಂಚ ಫುಲ್ ಮಂಚ ಕನಕ ನೆಕ್ಸ್ಟ್ ಟೈಮ್ ಬರ್ನಾಗ ಅವ ಫೈನ್ ಎಡ್ ಮಾಡ್ದು. Come light my fire, doom doom, let me take you higher, doom doom, I wanna feel that burn.
ಗುಡ್ ಮಾರ್ನಿಂಗ್ ಅಖಿಲ್ ಬಾಯ್. ಅಂದು ನಾವೀಗ ತಿರುವನಂತಪುರಂ ರೀಚ್ ಆಗಿದ್ದೇವೆ. ಇಲ್ಲಿ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತೇವೆ. ನೋಡೋಣ ಎಂತೆಲ್ಲ ಆಗ್ತದಂತೆ. ನಮಗೊಂದು ಕೊಡಿ ಮಾರೆ, ಚಾರ್ಜ್ ಇಲ್ಲ ಮಾರೆ. ನಮಸ್ತೆ. ನಾವು ಪ್ರಾತಃ ಕಾಲದ ವಿಧಿವಿಧಾನಗಳನ್ನೆಲ್ಲ ಮುಗಿಸಿಕೊಂಡು ಜಪತಪಾದಿ ಕ್ರಿಯೆಗಳನ್ನು ಮಾಡಿ ಫುಲ್ ಟ್ರೆಡಿಷ್ನಲಲ್ಲಿ ರೆಡಿಯಾಗಿ ನಿಂತಿದ್ದೇವೆ. ನಾನೀಗ ಟ್ಯಾರಿಸಿಗೆ ಬಂದಿದ್ದೇನೆ. ಎಲ್ಲ ಕೆಳಗಿದ್ದಾರೆ, ರೆಡಿ ಆಗಿದ್ದಾರೆ ಆಲ್ಮೋಸ್ಟ್ ಜನ. ಸೊ ಇನ್ನು ದೇವರ ದರ್ಶನಕ್ಕೆ ಹೋಗ್ತೇವೆ. ಅಲ್ಲಿಂದ ತ್ರಿವೇಂದ್ರಮ್ ಎದ್ದು ಸುತ್ತಮುತ್ತಲಿನ ಪ್ಲೇಸಸ್ಗಳನ್ನೆಲ್ಲ ಹೋಗ್ಲಿಕ್ಕೆ ಉಂಟು. ಅದಾದಮೇಲೆ ನೋಡುವ ದರ್ಶನ ಎಲ್ಲ ಹೇಗಾಗ್ತದಂತ. ಇಲ್ಲಿ ಹತ್ತಿರದ್ದೆಲ್ಲ ಮನೆಗಳು ನೋಡಲಿಕ್ಕೆ ತುಂಬ ಚೆಂದ ಉಂಟು ಮಾರೆ. ಒಂಥರ ದೇವಸ್ಥಾನದ್ದು ಫೀಲ್, ವೈಬ್ ಕೊಡ್ತದೆ. ತೋರಿಸ್ತೇನೆ ನಿಮಗೆ. ನೋಡಿ ಆ ಮನೆ ನೋಡಿ. ನಾವು ಅನಂತ ಪದ್ಮನಾಭ ಸ್ವಾಮಿಯ ದರ್ಶನ ಮಾಡಿಕೊಂಡು ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಈಗ ತಿಂಡಿ ತಿನ್ನಲಿಕ್ಕೆ ಹೋಗ್ತಿದ್ದೇವೆ. ರಿಕ್ಷಾಕ್ಕೆ ಫೋನ್ ಮಾಡಿ ಹೇಳಿದ್ದಾರೆ, ಬರ್ತಿದ್ದಾರೆ. ಅಂದರೆ ಹತ್ತಿರದ್ದು ಪ್ಲೇಸಸ್ ಎಲ್ಲ ಅವರೇ ತೋರಿಸ್ತಾರೆ. ಅವ್ರದ್ದು ಒಂಥರ ಪ್ಯಾಕೇಜ್ ಸಿಸ್ಟಮ್ ಉಂಟು, ಆಟೋ. ಸೊ 2 ಆಟೋ ಹೇಳಿದ್ದೇವೆ. ಸೊ ನೋಡುವ, ತಿಂಡಿ ತಿಂದಾದಮೇಲೆ ಬೇರೆ ಹತ್ತಿರ ಯಾವುದೆಲ್ಲ ಪ್ಲೇಸಸ್ ಉಂಟು ಕರ್ಕೊಂಡು ಹೋಗ್ತಾರೆ ಅದೆಲ್ಲ ನೋಡಿ ಅಪ್ಡೇಟ್ ಮಾಡ್ತೇವೆ. ನಾವಲ್ಲ, ನಮ್ಮದು ಪೆರಡೂರಲ್ಲಿ ಸಹ ಅನಂತ ಪದ್ಮನಾಭ, ಇಲ್ಲಿ ಸಹ ಅನಂತ ಪದ್ಮನಾಭ. ಸೊ ಅದು ಒಂಥರ ಕನೆಕ್ಟ್ ಆಯಿತು, ಹಾಗೆ ಖುಷಿ ಆಯಿತು. ಈಗ ಫಸ್ಟಿಗೆ ಒಂದು ತಿಂಡಿಯನ್ನು ತಿಂದ್ಕೊಂಡು ಹೊಟ್ಟೆ ಒಂದು ಗಟ್ಟಿ ಮಾಡಿ ಮತ್ತು ಉಳಿದ ಪ್ಲೇಸಸ್ ಎಲ್ಲ ನೋಡಿದರೆ ಸಾರ್ಥಕ ಆದಾಗೆ ಆಗ್ತದೆ. ಎಲ್ಲರೂ ಹೋಗ್ತಿದ್ದಾರೆ ಮುಂದೆ, ನಾವು ಸಹ ಹೋಗುವ. ಸೊ ರಿಕ್ಷಾ ಬಂದಿದೆ. ಅಂದರೆ ಅವ್ರು 2 ಟ್ರಿಪ್ ಮಾಡ್ತಾರಂತೆ. ಫಸ್ಟ್ 5 ಜನ ಬನ್ನಿ ಅಂತ ಹೇಳಿದ್ರು. ನಾವು ಓಡ್ಕೊಂಡು ಬಂದ್ವಿ, ಹಸಿವೆ ಆಗ್ತಾ ಉಂಟಂತ. ನಿನ್ನೆ ರಾತ್ರಿ ಖಾಲಿ 3 ಚಪಾತಿ ತಿಂದದ್ದು. ಅದು ಸಹ 7 ಗಂಟೆಗೆ. ಅದರ ಮೇಲೆ ಒಂದು ಸ್ವಲ್ಪ ನೀರು ಸಹ ಕುಡಿಲಿಲ್ಲ ಯಾರು ಸಹ. ಈಗ ಹೋಗ್ತಿದ್ದೇವೆ. ಒಬ್ಬ ಹಸಿವೆಯಲ್ಲಿ ದರ್ಶನ ಆಗಿದೆ. ಸರ್ ಹೇಗಾಯ್ತು? ಹೇಗೆ ದರ್ಶನ? ಒಳ್ಳೆ ಕಾಮೆಂಟ್ ಪೀಸ್, ಒಳ್ಳೆ ರೀತಿಯಲ್ಲಿ ವಿಷ್ಣುವಿನ ದರ್ಶನ ಆಯಿತು. ಖುಷಿ ಆಯಿತು. ಅಲ್ಲಿ ಒಳಗೆ ಮೊಬೈಲ್ ಎಲ್ಲೋ ಇಲ್ಲ, ಹಾಗಾಗಿ ಒಳಗೆ ಎಂತ ತೋರಿಸ್ಲಿಕ್ಕೆ ಆಗಲಿಲ್ಲ. ದ್ರಾವಿಡ ಶೈಲಿಯಲ್ಲಿ ಉಂಟು ಇಲ್ಲಿ ಆರ್ಕಿಟೆಕ್ಚರ್, ತುಂಬ ಖುಷಿ ಆಗ್ತದೆ ನೋಡುವ. ಅಂದರೆ ಎಷ್ಟೋ ವರ್ಷದ ಹಳತ್ತಿದ್ದು. ಸೊ ಅದನ್ನೆಲ್ಲ ಹಾಗೆ ಉಳಿಸ್ಕೊಂಡಿದ್ದಾರಲ್ಲ, ಖುಷಿ ಆಗ್ತದೆ ನೋಡಲಿಕ್ಕೆ. ಸೊ ಫೀಲಿಂಗ್ ಪ್ರೌಡ್. ವೆಜ್ ಹೋಟೆಲ್ ಮೇ ರಖಾ ವೆಲ್ಕಮ್ ಟು ಹೋಟೆಲ್ ಅನ್ನಪೂರ್ಣ. हाँ प्योर वेजिटेरियन. मैं इधर से आया ना, मैं फोन कर दो. इनको लेके आते हैं, बस चढ़ लेता है. मैं आया ना, एक वो गाड़ी में मैं. वो इधर से आया ना भैया. हाँ कुआम. हाँ इधर ಹೂವಂ. इधर वो बस. ಬಿಸಿ ನೀರು ಕೊಟ್ಟಿದ್ದಾರೆ, ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಈ ಕಲರಲ್ಲಿ ಬಿಸಿ ನೀರು ನಾನು ನೋಡಿಲ್ಲ, ಇವರೆಲ್ಲ ನೋಡಿದಾರಂತೆ. ಸೊ ನೀರೇ. ನಾನು ಎಂತ ಜೀರಿಗೆ ಹಾಕ್ತಾರ? ಇಲ್ಲ, ಜೀರಿಗೆ ಹಾಕಿದ್ದು ಬೇರೆ. ಕಷಾಯ ಪೌಡ್ರ್ ಎಂಥದ್ದು ಹಾಕ್ತಾರೆ ಇರಬೇಕು. दो प्लेन. हाँ. एक सिंगल वड़ा. चाप बेतुबन कमरे. एक और चाप. एक टी फर्स्ट देना. ಸೊ ಇಂಕಲ್ಲ ಮಸಾಲೆ ದೋಸೆ ಬತ್ತಂಡು ಮಸಾಲೆನಾ? मसाले. ಸಾಂಬಾರು ಇದನ್ನು ಟೇಸ್ಟ್ ಮಾಡಿ ನೋಡುವ ಹೇಗಂತ ಅಂತ ದೋಸೆ. ತಮಿಳ್ನಾಡು. अब ये तो भी हो गया. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲ ಎಲ್ಲರ
ಕತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ನೀವೇ ನಾಯಕ ಕಾಪಾಡಪ್ಪ. ಪಾಸ್ ಮಾಡಿಪ್ಪ ದೇವರೇ, ಸ್ವಾಮಿ ದೇವರೇ ದರ್ಶನ ಮಾಡಿ ಪಾಸ್ ಮಾಡಿ. ಅದೇ ಬೇಕಪ್ಪ ದೇವರೇ ಪಾಸ್ ಮಾಡಿ ಅಂತ ದೇವರೇ ಒಂದು ಪಾಸ್ ಮಾಡಿ. ದೇವರೇ ಥರ್ಡ್ ಸೆಮ್ ಪಾಸ್ ಆಗಲಿ. ಥರ್ಡ್ ಸೆಮ್ ಜೊತೆ ಫೋರ್ತ್ ಸೆಮ್ ಆಗಲಿ MBA ಮುಗಿಸ್ಕೊಂಡು ಹೋಗಿ. ಸೊ ತಿಂಡಿ ತಿಂದು ಬಂದ್ವಿ ನಾವೀಗ. ಫುಡ್ ಅಂತೂ ಬೆಸ್ಟ್ ಇತ್ತು, ಕಾಫಿ ಅಂತೂ ಎರಡು ಮಾತಿಲ್ಲ. ಅಲ್ವಾ ಸರ್, ಹೇಗಿತ್ತು? ಒಳ್ಳೇದು ಮಾತಾಡ್ಲಿಕ್ಕಿಲ್ಲ. ಹಾಂ ಗೌತಮ್ ಹೇಗಿತ್ತು ತಿಂಡಿ? ಒಳ್ಳೆಯಿತ್ತು, ಬೆಸ್ಟ್ ಇತ್ತು, ಖುಷಿ ಆಯಿತು. ಹಬ್ಬ ಹೊಟ್ಟೆ ಒಂದು ತುಂಬಿತ್ತು. ಇನ್ನು ನೋಡೋದು ಎಲ್ಲಿ ಹೋಗೋದು ಅಲ್ಲೆಲ್ಲಿ ಹೋಗೋದು. ಸೊ ದ ಜರ್ನಿ ಬಿಗಿನ್ಸ್. ವಿ ಆರ್ ಎಕ್ಸ್ಪ್ಲೋರಿಂಗ್ ತಿರುವನಂತಪುರಂ, ಕೇರಳ. ಹಾಗೆ ಎಕ್ಸ್ಪ್ಲೋರಿಂಗ್ ಕೇರಳ. ನಾನು ಸಹ ಬರಲಿ ಕೋಣೆ മോളെ ഹാപ്പി ആണോ? ಹ್ಯಾಪಿ ಆಣೋ, ಹ್ಯಾಪಿ ಅಲ್ಲ ಮನಸ್ಸಿಲಾಯೋ. ಈಗ ಒಳ್ಳೆ ರುಚಿದ್ದಂತಹ ದೋಸೆ ತಿಂದು ತಿರುವನಂತಪುರಂ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ನಮ್ದು ವ್ಲಾಗಲ್ಲಿ ವಿಶೇಷತೆ ಇಲ್ಲ. ತೆಗಿ ಮಾಡಿ, ನಮ್ದು ಎಷ್ಟು ತೆಗಿತು ಆಯ್ತು ನೋಡಿ, ಇಟ್ಟು ದುಡ್ಡು ತೆಗಿ. ನಮ್ಮ ವ್ಲಾಗಲ್ಲಿ ಫೇಸ್ ಅಂತಿಲ್ಲ, ಬಂದವರೆಲ್ಲ ಮಾತಾಡ್ಬೋದು ಯಾರು. ಸೊ ನಮ್ದು USP ಅದೇ, ಯುನಿಕ್ ಸೆಲ್ಲಿಂಗ್ ಪ್ರಪೋಸಿಷನ್. ಆನ್ ದ ವೇಯಲ್ಲಿ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಬಂದರು. ಪರಶುರಾಮ, ಈಶ್ವರ, ಕೃಷ್ಣ, ದುರ್ಗೆ, ಬ್ರಹ್ಮ, ಸುಬ್ರಹ್ಮಣ್ಯ ಎಲ್ಲ ಗುಡಿಗಳಿತ್ತು. ಖುಷಿಯಾಯಿತು. ಇಲ್ಲಿ ಸಹ ಒಂದು ಇದು ಮೋಸ್ಟ್ಲಿ ಇದು ಸಹ ತುಂಬ ಹಳೆ ಕಾಲದ್ದು ದೇವಸ್ಥಾನ. ಓಂಕಾರ और 90 किलोमीटर 70 किलोमीटर नागरकोल एवरी टाइम बस. वो ट्रेन में है 7 बजे. कितना पैसे कितना होता है? सर ट्रेन में 40 रुपीज, ट्रेन में 40, बस में कितना होता बस में 7 है? 79. ಬಸ್ಸಲ್ಲಿ ಹೋಗುವ बस ನೈಟ್ ಹೋಗ್ಬೋದು ಬೇಕಿದ್ರೆ. नो प्रॉब्लम नहीं है. यू स्टे इधर. आई विल वो वाला रेलवे स्टेशन का विवेकानंद आश्रम हो गया. आश्रम का लॉज है. किधर? पैसा कमी है. हाँ वो तो मानो वो टूरिज्म प्लेस है. वो वाला रेलवे स्टेशन है, टूरिज्म इंडो है. तो बोला विवेकानंद आश्रम का लॉज. वो वाला AC वाला का 3 बेड में 800 रुपीज. AC with 800. खाना में वेजिटेरियन होटल में कमी रेंज है. ಬಿಡ್ತಾರೆ 10 ಮೆಂಬರ್ಸಿಗೆ ಒಂದು ರೂಮಲ್ಲಿ ಖಾಲಿ. वो वाला कन्याकुमारी में ಕಮ್ಮಿಯಲ್ಲಿ ಕೊಡ್ತಾರೆ ಹೇಳಿದವರು 800 रुपीಸ್. ಹೌದು, ರೂಮ್ ಈಗ ಮೆಂಬರ್ಸ್ ಕೇಳಬೇಕು, ಅದು ಕೇಳಬೇಕು. ಮೆಂಬರ್ಸ್ ಇಷ್ಟೇ ಎಲ್ಲ. वो वाला गाना है वेजिटेरियन, अच्छी वाला है, पैसा कमी है. वो आश्रम का वाला है. आश्रम का? हाँ, वो वाला नया वेंकटापति टेम्पल है. वो रेलवे स्टेशन में ಅಂದವೇ ಅಲ್ಲಿಂದ 15 ಕಿಲೋಮೀಟರ್ ಅಲ್ಲಿಂದ 15 ಕಿಲೋಮೀಟರ್. हमारा इंटरव्यू नहीं है. 7 बजे का डायरेक्ट ट्रेन है. परशुरामन ओ एक्सप्रेस. 7 बजे उसका इंटरव्यू है. हाँ, इंटरव्यू ट्रेन में इंटरव्यू आज ट्रेन में चलेगा आज इंटरव्यू. ಡೈಲಿ 7 o'clock ಗೆ ಪರಶುರಾಮನ್ ಎಕ್ಸ್ಪ್ರೆಸ್ ಬರ್ತದೆ ತ್ರಿವೇಂದ್ರಂ ಇಂದ. नेक्स्ट सुबह मॉर्निंग है. पूना कन्याकुमारी से आएगा ना, वो 9 o'clock से ट्रेन में आएगा. सुबह डेली सुबह में आएगा. ಬಸ್ಸಲ್ಲೋಗ बसಲ್ಲಿ ಹೋಗುವ. ಬಸ್ಸಲ್ಲೋಗ ನೈಟ್ ಹೊರಡುವ 8 ಗಂಟೆ. कितना बजे? 7:30 बजे. 7:30 बजे ರಾತ್ರಿ ಒಂದು ಹೋಗುವಲ್ಲಿ. ಸೊ ನಾಯಕ ಅಂತ ಬಸ್ ತೆಗೆಯೋದು ನಾವು ಅವ್ರು ಎಕ್ಸ್ಪೀರಿಯನ್ಸ್ ಮನಸೇ ಮಾಯಾ ನದಿಯ ಹಾಗೆ ಹರಿವಾಧಾರೆ ಅನುರೂಪಿ ಮಳೆ ಬಿಲ್ಲೇರಿ ನಗುವ ತೇಲಿ ಬದುಕೆ ಬಣ್ಣ ಬಹುರೂಪಿ ಸೆಳೆವಾ
ಸುಂದರೆ ಸೆಳೆವ ಈ ಸುಂದರೆ ನಲಿವ ಸುಂದರೆ ವರ್ಣಿಸಲು ಈ ಚಂದ್ರಿಕೆ ಸೋತಿಹುದೇ ಸ್ವರ ಮಾಲಿಕೆ ನಗುವಿನಲೇ ಸುಳಿವಿರದೆ ಅಪಹರಿಸಿದಳೆ ಮಧುಗುಂಜನಾಯಿ ಮಂಜಿನ ಹನಿ ಮನರಂಜನಾನಿ ನಾಡುವದನಿ ಇನ್ನ ಗಮ್ಮತ್ತಿಗೆ ಈಗ ಕೂತ್ಕೊಂಡು ರಿಕ್ಷಾ ಮೇಲೆ ವಾಟರ್ ಕೇಳ್ತಿದೆಯಲ್ಲ ನೋಡಿ. ಆರ್ಡ್ರ್ ನಂಗೆ ಅಲ್ಲಿ ಅದೇ ಅನೌನ್ಸ್ಮೆಂಟ್ ಎಲ್ಲಿಂದ ಯಾರಿಗೂ भैया वो लॉटरी का बहुत डिमांड है इधर हाँ? कितना तुम्हें मिला है लॉटरी मिला है कभी? अगर 500 का 100 टिकट लेके बैठा तो मिलने का चांसेस है उसमें? 25 crore. वो केरला में नहीं है, वो वाला मंगलापुरम से है ना, वो ಲಾಟ್ರಿ ನೋಡಿ ಲಾಟ್ರಿ ತಗೊಳ್ಳೋದು ಒಳ್ಳೆ ವಿಷಯ ಅಂತ ಕೆಟ್ಟ ವಿಷಯ ಅಂತ ಹೇಳ್ತಿಲ್ಲ. ಹಣ ಬಂದ್ರೆ ಹಣ ತಗೊಳ್ಳಿಕ್ಕೆ ಹೋಗುವಾಗ ಮಾತ್ರ ಯಾರಿಗೆ ಹೇಳ್ಬೇಡಿ ನಂಗೆ ಅನಿಸ್ತಿದೆ ಅಂತ ಹಿಂದೆ ಮುಚ್ಕೊಂಡು ಮಾಸ್ಕ್ ಹಾಕೊಂಡು ತಗೊಂಡು ಬನ್ನಿ ಮನೆ ಇಟ್ಕೊಂಡು ಗಮ್ಮತ್ ಮಾಡಿ ಅಷ್ಟೇ. ಸರ್ ಹ್ಯಾವ್ ಯು ಸೀನ್ ಲಕ್ಕಿ ಭಾಸ್ಕರ್? ಐ ಬ್ಲ್ಯಾಕ್ ಅಂಡ್ ವೈಟ್ ಮಾಡ್ತಾರೆ ಐ ಪೈರೇಟ್ಸ್ ಮಾಡ್ತಾರೆ ಜಸ್ಟ್ ಸ್ಟೋರಿ ಒಂದು ಬಂದು ఉందాగించ బాక్స్ బాక్స్ చెస్సుకో పేరుगे एवरी टाइम नहीं है, हाँ नहीं वो फंक्शन हो गया। फंक्शन हो गया तुम्हारा इसमें वो फंक्शन में सब नहीं। डिंग भी जाते हैं और ठीक नहीं है, नहीं मैं वो पूरा फैमिली आया ना, हाँ तब वो नहीं है कार वो वाला रोड क्या है? अंदर साइड में वो ओनली जेंट्स, जेंट्स ओके थोड़ा सा नो फैमिली। नो फैमिली ओनली ಫ್ರೆಂಡ್ಸ್ फ्रेंड्स जेंट्स ನಿಮಗೆ ನಾಲ್ಕೂವರೆಗಲ್ಲ ಮೇಡಮ್ ಅಣ್ಣ ಒಟ್ಟು ಎಷ್ಟಾಗ್ತದೆ ಇವತ್ತು? 70 ಕಿಲೋಮೀಟರ್ ಆಗ್ತದೆ ಅಪ್ ಅಂಡ್ ಡೌನ್. ಹೌದು 35 ಕಿಲೋಮೀಟರ್ ಹೋಗ್ಲಿಕ್ಕೆ, ಹಾಂ 35 ಮತ್ತೆ ಬರ್ಲಿಕ್ಕೆ. ಆಚೆ ಓ. ಸೈಡ್ ಇಂದ ರೋಡ್ ಬೇರೆ ಬರುವಾಗ ಬೀಚ್ ಸೈಡ್ ಇಂದ ಹೌದಾ 700 ಈಗ ನಾವು ಬೀಚಿಗೆ ಹೋಗ್ತಿದ್ದೇವೆ ಅಲ್ಲ, ಈಗ ಬ್ಯಾಕ್ ವಾಟರ್. ಬ್ಯಾಕ್ ವಾಟರ್ಸ್ ಅಂದ್ರೆ ಬ್ಯಾಕ್ ವಾಟರ್ ಅಂದ್ರೆ ಹಿಂದೆ ಇರುವಲ್ಲಿ ವಾಪಸ್ ಅಂದ್ರೆ ಅದು ಬ್ರಿಡ್ಜ್ ಕಟ್ಟಿ ನೀರು ರಿಸರ್ವಾಯರ್ ಅದಕ್ಕೆ ಬ್ಯಾಕ್ ವಾಟರ್ वो इधर में ಉಡುಪಿದು ಅಣ್ಣ ಬಿಟ್ಬಿಡೋಣ ಕಮಾನ್ ಅದು ಹೌದು ಕರೆಕ್ಟ್ ಇಲ್ಲಿ ಮಾತ್ರ उधर कृष्ण मठ का कमान है, उधर ये सब का कमान है, देखो इधर कमान है, ये सब का कमान भैया फोटो खींचने के लिए जगह अंदर है, इधर कुछ भी नहीं है। जैकेट डालो जैकेट डालो जैकेट डालो जानवर है अंदर में क्रोकोडाइल है क्रोकोडाइल मछली नहीं है वो क्या मगरमच्छ ಯಾವ ರೇಂಜಿಗೆ ಬಕ್ರ ಮಾಡಿದಾನೆ ಹೇಳು. ವರ್ಲ್ಡ್ಸ್ ತೋರಿಸಿದಾನೆ ಮಾರೆ ಯಪ್ಪ. ಫೂಲ್ ಆಗಬೇಡಿ, ತಪ್ಪಿ ವೇಸ್ಟ್ ಹೋಗಬೇಡಿ. ವಿಡಿಯೋ ಇಸ್ ಹೌ ನಾಟ್ ಟು ಗೆಟ್ ಸ್ಕ್ಯಾಮ್. ಅಲ್ಲೆಲ್ಲೆಲ್ಲೆ ಪ್ರಿಯ ವೀಕ್ಷಕರೇ, ಇವರು ಬ್ಯಾಕ್ ವಾಟರ್ಸ್ಗೆ ಹೋದಾಗ ಅಲ್ಲಿ ನಡೆದದ್ದಾದರೂ ಏನು, ಇವರು ಅದಕ್ಕೆ ಸ್ಕ್ಯಾಮ್ ಎಂದು ಕರೆದದ್ದು ಯಾಕೆ, ಅಲ್ಲಿ ನಡೆದದ್ದಾದರೂ ಏನು, ಅಲ್ಲಿನ ಘಟನೆಯ ಬಗ್ಗೆ ನಿಮಗೆ ತಿಳಿದಿದೆಯೇ? ತಿಳಿದರೆ ಮೈ ಜುಮ್ ಎನ್ನುತ್ತೆ. ಅಲ್ಲಿ ಏನು ನಡೆಯಿತು ಎಂಬುದನ್ನು ಮುಂದಿನ ಪಾರ್ಟ್ ಅಲ್ಲಿ ತೋರಿಸುತ್ತೇವೆ. ಅಲ್ಲಿ ಏನು ನಡೆಯಿತು ಎಂಬುದು ನಿಮಗೆ ತಿಳಿಯಬೇಕಾ? ಹಾಗಾದರೆ VN ಪಿಕ್ಚರ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮಸ್ಕಾರ.